ನಮಸ್ತೆ ಎಲ್ಲರಿಗೂ. ಇವತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ ಚಾಪ್ಟರ್ ಅಲ್ಲಿ ಕ್ಲಾಸ್ 4 ಅಲ್ಲಿ ಇದ್ದೇವೆ ನಾವು. ಈ ಕ್ಲಾಸಿನಲ್ಲಿ 6 ಮಾರ್ಕ್ಸ್ ಮತ್ತೆ 24 ಮಾರ್ಕ್ಸಿನ ಪ್ರಾಬ್ಲಮ್ಸ್ ಅನ್ನ ಸ್ಟಡಿ ಮಾಡುವ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಈಗಾಗಲೇ ನಾವು ಒಂದು ಸುಮಾರು 6 ಪ್ರಾಬ್ಲಮ್ ಅನ್ನ ವರ್ಕೌಟ್ ಮಾಡಿದ್ದೇವೆ. ಇದು 7th ಒನ್. ತುಂಬಾನೇ ಸಿಂಪಲ್ ಇದೆ. ಈ ಕ್ವಶನ್ ಅನ್ನ 6 ಮಾರ್ಕ್ಸ್ಗೆ ಕೇಳಬಹುದು. From the following data relating to 3 steel companies, calculate their cost of equity for the year 2004 and 5. So 3 ಸ್ಟೀಲ್ ಕಂಪನಿ ಕೊಟ್ಟಿದ್ದಾರೆ, ಕಂಪನೀಸಿನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕಂಪನಿ ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಲಿಮಿಟೆಡ್. ಸೊ ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಲಿಮಿಟೆಡಿನ ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಶೇರ್ಸಿನ ಫೇಸ್ ವ್ಯಾಲ್ಯೂ 2 rupees ಪರ್ ಶೇರ್. ಡಿವಿಡೆಂಡ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್. ಕೆಲವೊಮ್ಮೆ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ ಸೊಲ್ಯೂಷನ್ ವರ್ಕೌಟ್ ಮಾಡ್ಕೋಬೇಕಾದ್ರೆ. ಡಿವಿಡೆಂಟ್ ಅನ್ನ ಇಲ್ಲಿ ಕಾಲಮ್ ಅಲ್ಲಿ ಏನು 120, 33, 130 ಕೊಟ್ಟಿದಾರಲ್ವಾ, ಇದೇ ಅಮೌಂಟ್ ಅಂತ ಹೇಳಿ ತಗೊಂಡ್ಬಿಡ್ತಾರೆ. ಇದು ಅಮೌಂಟ್ ಅಲ್ಲ, ಇದು ಡಿವಿಡೆಂಟ್ ಪರ್ಸೆಂಟೇಜ್ ಅಂತ ಹೇಳಿ ಇದೆ. ಸೊ ಆದ ಕಾರಣ ಈ 120, 33, 130 ಏನಿದೆ ಅಲ್ವಾ ಪರ್ಸೆಂಟೇಜ್, ಡಿವಿಡೆಂಡ್ ಪರ್ಸೆಂಟೇಜ್, ಇದನ್ನ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಂತರ ಬರುವಂತ ಆನ್ಸರ್ ಅನ್ನ ರುಪೀಸ್ ಡಿವಿಡೆಂಡ್ ಪರ್ ಶೇರ್ ಅಂತ ಹೇಳಿ ತಗೋಬೇಕಾಗುತ್ತೆ. ಥರ್ಡ್ ಇನ್ಫಾರ್ಮೇಶನ್ ನಮಗೆ ಕಂಪನಿಯ ಮಾರ್ಕೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ರುಪೀಸ್ 78, 67, 550 ಈ ರೀತಿಯಾಗಿ ಮಾರ್ಕೆಟ್ ಪ್ರೈಸ್ ಅಂದ್ರೆ ಕ್ಯಾಪಿಟಲ್ ಪಿ ಅಂತ ಹೇಳಿ ಇಲ್ಲಿ ತಗೊಳ್ತೇವೆ. ಮಾರ್ಕೆಟ್ ಪ್ರೈಸ್ ಏನು ಅಂತ ಹೇಳಿದ್ರೆ ಟೋಟಲ್ ಸೇಲ್ಸ್ ಪ್ರೊಸೀಡ್ಸ್ ಮೈನಸ್ ಇಶ್ಯೂ ಎಕ್ಸ್ಪೆನ್ಸಸ್. ಇಕ್ವಿಟಿ ಶೇರ್ ಹೋಲ್ಡರ್ಸ್ ನಿಂದ ಸಿಗುವಂತ ಹಣ, ಅದರಲ್ಲಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಏನೆಲ್ಲ ಖರ್ಚಾಗಿರುತ್ತೆ ಅದನ್ನ ಡಿಡಕ್ಟ್ ಮಾಡಿದ ನಂತರ ಬರುವಂತ ಹಣವನ್ನು ನಾವು ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಇದೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದೆ, ಟಾಟಾ ಸ್ಟೀಲ್ ಲಿಮಿಟೆಡ್ ಇದೆ. ಸೊ ಒನ್ ಬೈ ಒನ್ ಕ್ಯಾಲ್ಕುಲೇಷನ್ಗೆ ಹೋಗುವ. ಸೊಲ್ಯೂಷನ್: ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ಸ್. ಇಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನ ನೀವು ಡಿಲೀಟ್ ಮಾಡಿ ಆಯ್ತಾ. ಇದು ಲಾಸ್ಟ್ ಏನಿದೆ ಅಲ್ವಾ ಅದು ಎಡಿಟರ್ ಇಲ್ಲಿ ಬಂದಿದೆ, ಅದು ಇದಿಲ್ಲ. ಸೀರಿಯಲ್ ನಂಬರ್ ಅಷ್ಟೇ. 1 to 3 ಕಂಪನೀಸ್: ಜಿಂದಾಲ್ ಕಂಪನಿ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಟಾಟಾ ಸ್ಟೀಲ್. ಫೇಸ್ ವ್ಯಾಲ್ಯೂ ರೆಕಾರ್ಡ್ ಮಾಡಿ ಥರ್ಡ್ ಕಾಲಮಿನಲ್ಲಿ ₹2 ಪರ್ ಶೇರ್, ₹10 ಪರ್ ಶೇರ್, ₹10 ಪರ್ ಶೇರ್. ನೆಕ್ಸ್ಟ್ ಡಿವಿಡೆಂಡ್ ಪರ್ಸೆಂಟೇಜ್, ನಮಗೆ ಕ್ವಶನ್ ಅಲ್ಲಿ ಏನು ಕೊಟ್ಟಿದಾರಲ್ವಾ ಇಲ್ಲಿ ಅದೇ ಡಿವಿಡೆಂಡ್ ಡೀಟೇಲ್ಸ್ ಅನ್ನ ಇಲ್ಲಿ ನಾವು ಬರ್ಕೊಳ್ತೇವೆ. ಡಿವಿಡೆಂಡ್ ಪರ್ಸೆಂಟೇಜ್ 120%, 33% and 130%. ಸೊ ಈ ಡಿವಿಡೆಂಡ್ ಕಾಲಮ್ ಹಾಕಿದ ನಂತರ ಡಿವಿಡೆಂಡ್ ಪರ್ ಶೇರ್ ರುಪೀಸ್ ಅಂತ ಹೇಳಿ ಒಂದು ಕಾಲಮ್ ಬರ್ಕೋಬೇಕಾಗುತ್ತೆ. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ 120 ಮಲ್ಟಿಪ್ಲೈಡ್ ಬೈ 2 ಡಿವೈಡೆಡ್ ಬೈ 100. 120% ಅಲ್ವಾ, ಸೊ 2 ಮಲ್ಟಿಪ್ಲೈಡ್ ಬೈ 120% ಮಾಡಿದಾಗ ₹2.40 ಡಿವಿಡೆಂಡ್ ಪರ್ ಶೇರ್. ನೆಕ್ಸ್ಟ್ 33% ಡಿವಿಡೆಂಟ್ ಏನಿದೆ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಫೇಸ್ ವ್ಯಾಲ್ಯೂ ₹10. ಸೊ ಡಿವಿಡೆಂಟ್ ರುಪೀಸ್ ಪರ್ ಶೇರ್ ಎಷ್ಟು ಬರುತ್ತೆ, ₹3.30 ಬರುತ್ತೆ. ನೆಕ್ಸ್ಟ್ ಟಾಟಾ ಸ್ಟೀಲ್ ಲಿಮಿಟೆಡ್ದು 130% ಡಿವಿಡೆಂಟ್ ಅಂತ ಹೇಳಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ ಮೇಲೆ 130% ಕ್ಯಾಲ್ಕುಲೇಟ್ ಮಾಡಿದಾಗ ₹13 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಅಲ್ಲಿ ನಮಗೆ ಇಲ್ಲಿ ಮಾರ್ಕೆಟ್ ಪ್ರೈಸ್ ಕೊಟ್ಟಿದ್ದಾರೆ, ಅದನ್ನ ರೆಕಾರ್ಡ್ ಮಾಡಬೇಕು. ಮಾರ್ಕೆಟ್ ಪ್ರೈಸ್ 78, 67, 510. ಸೊ ಲಾಸ್ಟ್ ಕಾಲಮ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರಲ್ವಾ, ಸೊ ಕೊನೆ ಕಾಲಮ್ ಅಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಅನ್ನ KE ಅಂತ ಹೇಳಿ ಬರೀತೇವೆ. ಫಾರ್ಮುಲಾ ನಮಗೆ ಗೊತ್ತಿದೆ, D ಡಿವೈಡೆಡ್ ಬೈ P ಮಲ್ಟಿಪ್ಲೈಡ್ ಬೈ 100. D 2.40 ಡಿವೈಡೆಡ್ ಬೈ P 78 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ 3.08% ಬರುತ್ತೆ. ಸೊ ಹಿಂದಿನ ಕ್ಲಾಸಿನಲ್ಲಿ ನಾನು ನಿಮಗೆ ಹೇಳಿದ್ದೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನ 2 ಡೆಸಿಮಲ್ಗೆ ನಿಲ್ಲಿಸಬೇಕಾಗುತ್ತೆ. ಅಂದ್ರೆ ಪಾಯಿಂಟ್ ಹಾಕಿದ ನಂತರ 2 ಡಿಜಿಟ್ಗೆ ನೀವು ಅದನ್ನ
ರೌಂಡ್ ಆಫ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು 0777777 ಆ ಥರ ಬಂದಿದೆ ಅಂತ ಇದ್ರೆ ಆ ಥರ್ಡ್ ಡಿಜಿಟನ್ನು ಸೆಕೆಂಡ್ ಡಿಜಿಟಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಎರಡನೇ ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ KE ಫಾರ್ಮುಲಾ D ಡಿವೈಡೆಡ್ ಬೈ P ಮಲ್ಟಿಪ್ಲೈಡ್ ಬೈ 100. D ಅಂತ ಹೇಳಿದರೆ 3 ರೂಪೀಸ್ 30 ಪೈಸೆ ಡಿವೈಡೆಡ್ ಬೈ 67 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ನಮಗೆ 4.93 ಬರುತ್ತೆ. ಥರ್ಡ್ ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ KE is equal to D ಅಂದರೆ 30 ಡಿವೈಡೆಡ್ ಬೈ P ಅಂದರೆ 510 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ 2.55% ಬರುತ್ತೆ. ಸೊ 6 ಮಾರ್ಕ್ಸಿಗೆ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗುತ್ತೆ. ಇದು 12 ಮಾರ್ಕ್ಸಿನ ಅಥವಾ ಕೆಲವೊಮ್ಮೆ 24 ಮಾರ್ಕ್ಸ್ ಕೇಳ್ತಾರೆ. ಬಟ್ let us take this as a question for 12 marks. Problem number 8. The relevant data relating to certain Indian pharmaceutical companies andre medical ಗೆ ಸಂಬಂಧಪಟ್ಟಂತದ್ದು are given below. Calculate cost of equity shares. So cost of equity shares ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಫಾರ್ಮುಲಾ ನೆನಪಿಸ್ಕೋಬೇಕು. KE is equal to capital D divided by capital P multiplied by 100. ಸೊ ಹಿಂದಿನ ಪ್ರಾಬ್ಲಮಿನಲ್ಲಿ ನಮಗೆ ಇಲ್ಲಿ 3 ಕಂಪ್ನಿಯ ಡೀಟೇಲ್ಸ್ ಕೊಟ್ಟಿದ್ರಲ್ವಾ. ಸೊ ಈ ಕಂಪ್ನಿಯಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ 10 ಕಂಪ್ನಿಯ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಈ 10 ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಅನ್ನು ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಕಂಪನಿಯ ಹೆಸರು ಕೊಟ್ಟಿದ್ದಾರೆ, ಅದಾದ ನಂತರ ಫೇಸ್ ವ್ಯಾಲ್ಯೂ ಅನ್ನು ಕೊಟ್ಟಿದ್ದಾರೆ, ಅದಾದ ನಂತರ ಡಿವಿಡೆಂಡ್ ಪರ್ಸೆಂಟೇಜ್, ರುಪೀಸ್ ಅಲ್ಲ ಪರ್ಸೆಂಟೇಜ್, ಅಗೈನ್ ನೆನ್ಪಿಟ್ಕೋಬೇಕು, ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಸೊ ಈ ಪರ್ಸೆಂಟೇಜ್ಗಳನ್ನು ಎಲ್ಲಿ ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ, ಫೇಸ್ ವ್ಯಾಲ್ಯೂ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಆವಾಗ ಡಿವಿಡೆಂಡ್ ಪರ್ಸೆಂಟೇಜ್ ಅಲ್ಲಿ ಇದ್ದದ್ದು ರುಪೀಸ್ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕ್ಯಾಪಿಟಲ್ P ಅಂತ ಹೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಸೊ ಸೊಲ್ಯೂಷನ್ ಪಾರ್ಟಿನಲ್ಲಿ 10 ಕಂಪ್ನಿ ಅಂತ ಹೇಳಿದೆ. ಕ್ಯಾಡಿಲಾ ಹೆಲ್ತ್ ಕೇರ್, ಸಿಪ್ಲಾ, ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್, ಮ್ಯಾಟ್ರಿಕ್ಸ್ ಲ್ಯಾಬೊರೇಟರೀಸ್, RIES ತಗೊಳ್ಳಿ, ಇಲ್ಲಿ ಈ ಬರೋದಿಲ್ಲ ತಪ್ಪು, ನಿಕೋಲಸ್ ಪಿರಾಮಲ್, ರಾಂಬ್ಯಾಕ್ಸಿ ಲ್ಯಾಬೊರೇಟರೀಸ್, ವೊಕಾರ್ಡ್ಸ್, ಝಂಡು ಫಾರ್ಮಾ, ಡಾಬರ್ ಫಾರ್ಮಾ ಆ್ಯಂಡ್ ಅಮೃತಾಂಜನ್. ಸೊಲ್ಯೂಷನ್ ಪಾರ್ಟಿಗೆ ಹೋದಾಗ ಇಲ್ಲಿ 10 ಕಂಪನಿಯ ಇಷ್ಟು ಕಾಲಮ್ ಹಾಕೊಳ್ಳಿ. 1 2 3 4 5 6 7 ಕಾಲಮ್ ಅನ್ನು ನೀವು ಹಾಕೋಬೇಕಾಗುತ್ತೆ. ಸೀರಿಯಲ್ ನಂಬರ್, ಕಂಪನಿ, ಫೇಸ್ ವ್ಯಾಲ್ಯೂ, ಡಿವಿಡೆಂಡ್ ಪರ್ಸೆಂಟೇಜಿನಲ್ಲಿ, ಡಿವಿಡೆಂಡ್ ರುಪೀಸಿನಲ್ಲಿ, ಅಮೌಂಟಿನಲ್ಲಿ, ಮತ್ತೆ ಮಾರ್ಕೆಟ್ ಪ್ರೈಸ್, ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಇನ್ ಪರ್ಸೆಂಟೇಜ್. ಸೊ ಇಲ್ಲಿ ಒಂದೊಂದಾಗಿ ಕಂಪನಿಯ ಡೀಟೇಲ್ಸ್ ಅನ್ನು ನಾವು ತಗೊಳ್ಳುವ. ಕ್ಯಾಡಿಲಾ ಹೆಲ್ತ್ ಕೇರ್ ಕಂಪನಿ, ಅದರ ಫೇಸ್ ವ್ಯಾಲ್ಯೂ ಕ್ವಶನ್ನಿನಲ್ಲಿ 5 ರೂಪೀಸ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪರ್ಸೆಂಟೇಜ್ 120, ಮಾರ್ಕೆಟ್ ಪ್ರೈಸ್ 620. ಸೊ 5 ರೂಪೀಸ್ ಫೇಸ್ ವ್ಯಾಲ್ಯೂ, ಡಿವಿಡೆಂಡ್ ಪರ್ಸೆಂಟೇಜ್ 120, ಮಾರ್ಕೆಟ್ ಪ್ರೈಸ್ 620. ಸೊ ಹೇಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕ್ಯಾಪಿಟಲ್ D ಅಂದರೆ ಡಿವಿಡೆಂಡ್ ಪರ್ ಶೇರ್ ರುಪೀಸಿನಲ್ಲಿ. ಸೊ ಇಲ್ಲಿ ಡಿವಿಡೆಂಡ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ರುಪೀಸಿಗೆ ಕನ್ವರ್ಟ್ ಮಾಡ್ಬೇಕು. ಹೇಗೆ? ಡಿವಿಡೆಂಡ್ ಪರ್ಸೆಂಟೇಜ್ ಅನ್ನ ಯಾವತ್ತೂ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 5 ಮಲ್ಟಿಪ್ಲೈಡ್ ಬೈ 120% ಅಂದ್ರೆ ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ 6 ರೂಪೀಸ್ ಸಿಗುತ್ತೆ. 5 ಮಲ್ಟಿಪ್ಲೈಡ್ ಬೈ 120 ಡಿವೈಡೆಡ್ ಬೈ 100 ಮಾಡಿದಾಗ ರುಪೀಸ್ 6 ಪರ್ ಶೇರ್ ಡಿವಿಡೆಂಟ್ ಆಗುತ್ತೆ. ಇವಾಗ ಮಾರ್ಕೆಟ್ ಪ್ರೈಸ್ ರುಪೀಸ್ 620 ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಇಕ್ವಿಟಿ ಫಾರ್ಮುಲಾ D ಡಿವೈಡೆಡ್ ಬೈ P ಮಲ್ಟಿಪ್ಲೈಡ್ ಬೈ 100. ಡಿವಿಡೆಂಡ್ ರುಪೀಸಿನಲ್ಲಿ ಅದನ್ನ ತಗೋಬೇಕು. ಗಡಿಬಿಡಿಯಲ್ಲಿ ಎಕ್ಸಾಮಿನಲ್ಲಿ ಸ್ಟೂಡೆಂಟ್ಸ್ ಈ ಕಾಲಮಿನ ನಂಬರ್ ಅನ್ನ ಬರ್ಕೊಂಡು ಬಿಡ್ತಾರೆ. ಹೇಗೆ ಅಂತ ಹೇಳಿದ್ರೆ 120 ಡಿವೈಡೆಡ್ ಬೈ 620 ಮಲ್ಟಿಪ್ಲೈಡ್ ಬೈ 100 ಹೀಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದು ತಪ್ಪು. ಸೊ ನೀವು ರುಪೀಸ್ ಅಲ್ಲಿ ಇರುವಂತದ್ದನ್ನ ಗಮನಕ್ಕೆ ತಗೊಳ್ಳಿ. ಸೊ ರುಪೀಸ್ ಡಿವಿಡೆಂಟ್ ಎಷ್ಟು ಅಂದ್ರೆ 6 ರೂಪೀಸ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ 620 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ನಮಗೆ 0.97%.
ಸೊ 1ಕ್ಕಿಂತನೂ ಕಡಿಮೆ ಬರ್ಬೋದು ಕಾಸ್ಟ್ ಆಫ್ ಇಕ್ವಿಟಿ ಶೇರ್. ಸೊ ಇದು ತಪ್ಪೋ ಏನು ಅಂತ ಹೇಳಿ ನೀವು ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ. ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್ ಕ್ಯಾನ್ ಬಿ ಲೆಸ್ ದೆನ್ 1 ಆಲ್ಸೋ, ಇಟ್ ಕ್ಯಾನ್ ಬಿ ಮೋರ್ ದೆನ್ 1% ಆಲ್ಸೋ. ಸೆಕೆಂಡ್ ಕಂಪನಿ ಸಿಪ್ಲಾ. ಸೊ ನಮಗೆ ಇಲ್ಲಿ ಫೇಸ್ ವ್ಯಾಲ್ಯೂ ನೋಡಿ, ಸಿಪ್ಲಾ ಕಂಪ್ನಿದು 2 ರೂಪೀಸ್ ಕೊಟ್ಟಿದ್ದಾರೆ, ಡಿವಿಡೆಂಡ್ ಪರ್ಸೆಂಟೇಜ್ 175, ಮಾರ್ಕೆಟ್ ಪ್ರೈಸ್ 225. ಸೊ 2 ರೂಪೀಸ್, ಡಿವಿಡೆಂಡ್ ಪರ್ಸೆಂಟೇಜ್ 175, ಮಾರ್ಕೆಟ್ ಪ್ರೈಸ್ 225. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಡಿವಿಡೆಂಟ್ ಏನು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅದನ್ನು ರುಪೀಸಿಗೆ ಕನ್ವರ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಡಿವಿಡೆಂಡ್ 175% ಕೊಟ್ಟಿದ್ದಾರೆ. ಆ 175%ಅನ್ನು ಫೇಸ್ ವ್ಯಾಲ್ಯೂ ₹2 ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಡಿವಿಡೆಂಟ್ ರುಪೀಸಿನಲ್ಲಿ ಬರುತ್ತೆ ₹3.50. ಸೊ ಹೇಗೆ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಟ್ ಮಾಡೋದು? ಡಿವಿಡೆಂಡ್ ಪರ್ ಶೇರ್ ತಗೊಳ್ಳಿ. ಡಿವಿಡೆಂಡ್ ಪರ್ ಶೇರ್ ರುಪೀಸಿನಲ್ಲಿ ₹3.50 ಡಿವೈಡೆಡ್ ಬೈ ಕ್ಯಾಪಿಟಲ್ ಪಿ ಅಂತ ಹೇಳಿದ್ರೆ ಮಾರ್ಕೆಟ್ ಪ್ರೈಸ್ 225 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ 1.56% ಬರುತ್ತೆ. ನೆಕ್ಸ್ಟ್ ಮೂರನೇ ಕಂಪ್ನಿ ಡಾಕ್ಟರ್ ರೆಡ್ಡಿ ಲ್ಯಾಬ್ಸ್. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ನಮಗೆ ₹5 ಕೊಟ್ಟಿದ್ದಾರೆ, ಮತ್ತೆ ಡಿವಿಡೆಂಡ್ ಪರ್ಸೆಂಟೇಜ್ 100% ಕೊಟ್ಟಿದ್ದಾರೆ, ಮಾರ್ಕೆಟ್ ಪ್ರೈಸ್ 110% ಕೊಟ್ಟಿದ್ದಾರೆ. ಸೊ ಅದನ್ನು ಇಲ್ಲಿ ನಾವು ಅಪ್ಲೈ ಮಾಡ್ತೇವೆ. ಫೇಸ್ ವ್ಯಾಲ್ಯೂ 5, ಡಿವಿಡೆಂಡ್ ಪರ್ಸೆಂಟೇಜ್ 100 ಮತ್ತೆ ಮಾರ್ಕೆಟ್ ಪ್ರೈಸ್ 1100. ಇಲ್ಲಿ ಅದನ್ನು ಅಪ್ಲೈ ಮಾಡಿದಾಗ ಇಲ್ಲಿ ಡಿವಿಡೆಂಟ್ ಏನಿದೆ ಅಲ್ವಾ ಪರ್ಸೆಂಟೇಜಲ್ಲಿ ಇದ್ದಿದ್ದನ್ನು ರುಪೀಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಡಿವಿಡೆಂಡ್ ಪರ್ಸೆಂಟೇಜಲ್ಲಿ ಇದ್ದಿದ್ದನ್ನು ಫೇಸ್ ವ್ಯಾಲ್ಯೂ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಸೊ ₹5 100% ಅಂತ ತಗೊಂಡಾಗ ₹5 ಬರುತ್ತೆ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಫಾರ್ಮುಲಾ ಅಲ್ಲಿ ಡಿವಿಡೆಂಡ್ ತಗೋಬೇಕು, ಕ್ಯಾಪಿಟಲ್ ಡಿ. ಸೊ ಡಿವಿಡೆಂಟ್ ರುಪೀಸಲ್ಲಿ ತಗೊಳ್ಳಿ, ₹5 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಎಷ್ಟು 1100 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ 0.45% ಬರುತ್ತೆ. ನಾಲ್ಕನೇ ಕಂಪನಿ ಫಾರ್ಮಾಸ್ಯೂಟಿಕಲ್ ಕಂಪನಿ ಮ್ಯಾಟ್ರಿಕ್ಸ್ ಲ್ಯಾಬ್ರೋಟರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಟ್ರಿಕ್ಸ್ ಲ್ಯಾಬ್ರೋಟರೀಸ್ ಫೇಸ್ ವ್ಯಾಲ್ಯೂ ₹2, ಡಿವಿಡೆಂಡ್ ಪರ್ಸೆಂಟೇಜ್ 60% ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಇಸ್ ₹228. ಸೊ ಅದನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ₹2 ಫೇಸ್ ವ್ಯಾಲ್ಯೂ, ಡಿವಿಡೆಂಡ್ 60% ಮತ್ತೆ ಮಾರ್ಕೆಟ್ ಪ್ರೈಸ್ 228. ಸೊ ಇಲ್ಲೇ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಇವೆರಡು ಕಾಲಮಿನ ಡೀಟೇಲ್ಸ್ ಮಾತ್ರ, ಬಾಕಿ ಎಲ್ಲ ಕ್ವಶನಲ್ಲಿ ಇದ್ದದ್ದನ್ನೇ ನಾವು ಬರೀತೇವೆ. ಸೊ ಡಿವಿಡೆಂಡ್ ಪರ್ಸೆಂಟೇಜಲ್ಲಿ ಇದ್ದದ್ದನ್ನು ರುಪೀಸಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ 60% ಡಿವಿಡೆಂಟ್ ಏನಿದೆ ಫೇಸ್ ವ್ಯಾಲ್ಯೂ 2 ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನಮಗೆ ಡಿವಿಡೆಂಟ್ ಅಮೌಂಟಲ್ಲಿ ₹1.20 ಸಿಗುತ್ತೆ. ಸೊ ಇಲ್ಲಿ ಡಿ ಅಂತ ಹೇಳಿದರೆ ಡಿವಿಡೆಂಟ್ ರುಪೀಸಿನಲ್ಲಿ 1.20 ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಕ್ಯಾಪಿಟಲ್ ಪಿ 228 ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ 0.53% ಬರುತ್ತೆ. ಫಿಫ್ತ್ ಕಂಪ್ನೀಸ್ ನಿಕೋಲಾಸ್ ಪಿರಾಮಲ್ ಕಂಪನಿ. ಕ್ವೆಶ್ಚನ್ ಹೇಗೆ ಇದೆ? ನಿಕೋಲಾಸ್ ಪಿರಾಮಲ್ ಇದು ಫೇಸ್ ವ್ಯಾಲ್ಯೂ 2, ಡಿವಿಡೆಂಡ್ ಪರ್ಸೆಂಟೇಜ್ 150% ಆ್ಯಂಡ್ ಮಾರ್ಕೆಟ್ ಪ್ರೈಸ್ 177. ನಿಕೋಲಾಸ್ ಪಿರಾಮಲ್ ಫೇಸ್ ವ್ಯಾಲ್ಯೂ ₹2, ಡಿವಿಡೆಂಡ್ 150% ಆ್ಯಂಡ್ ಮಾರ್ಕೆಟ್ ಪ್ರೈಸ್ ಇಸ್ 177. ಸೊ ಇಲ್ಲಿ ಡಿವಿಡೆಂಟ್ ಪರ್ಸೆಂಟೇಜನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದರೆ ಈ ಡಿವಿಡೆಂಡ್ ಪರ್ಸೆಂಟೇಜನ್ನು ಯಾವತ್ತೂ ಫೇಸ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಸೊ ನಮಗೆ ಇಲ್ಲಿ ₹3 ಸಿಗುತ್ತೆ. ಸೊ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ಡಿವಿಡೆಂಡ್ ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ ಮಲ್ಟಿಪ್ಲೈಡ್ ಬೈ 100. ಸೊ ಡಿವಿಡೆಂಡ್ ₹3 ಬಂದಿದೆ, ಡಿವೈಡೆಡ್ ಬೈ ಮಾರ್ಕೆಟ್ ಪ್ರೈಸ್ 177 ಇದೆ, ಮಲ್ಟಿಪ್ಲೈಡ್ ಬೈ 100 ಮಾಡಿದಾಗ 1.69% ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಬರುತ್ತೆ. ಈ ರೀತಿಯಾಗಿ ಉಳಿದ ಕಂಪನಿಯ ಏನು 5 ಕಂಪನಿ ಉಳಿತದಲ್ವಾ, ಈ ಉಳಿದ ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿಯನ್ನು ಇದೇ ರೀತಿಯಾಗಿ ನೀವು ಹೋಮ್ವರ್ಕ್ ಅಂತ ತಗೊಂಡು ವರ್ಕೌಟ್ ಮಾಡಿ. ವರ್ಕೌಟ್ ಮಾಡಿದ ನಂತರ ಬಂದಂಥ ಆನ್ಸರನ್ನು ನೀವು ಇಲ್ಲಿ ಕಂಪೇರ್ ಮಾಡ್ಬೋದು. ನೀವು ಕ್ಯಾಲ್ಕುಲೇಟ್ ಮಾಡಿದಂಥ ಆನ್ಸರ್ ಮತ್ತು ಇಲ್ಲಿ ಇರುವಂಥ ಆನ್ಸರ್, ಈ ಆನ್ಸರ್ ಏನಿದೆ ಅಲ್ವಾ ಇದು ಮ್ಯಾಚ್ ಆಗ್ತದೋ ಇಲ್ವೋ ಅಂತ ಹೇಳಿ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಸೊ ಹೋಮ್ವರ್ಕ್ ಪ್ರಾಬ್ಲಮನ್ನು ನೀವೇ ವರ್ಕೌಟ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಇಲ್ಲ ಇದನ್ನು ಹೀಗೆ ಕಾಪಿ ಮಾಡಿ ಇಟ್ಬಿಡ್ತೇನೆ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಕ್ಯಾಲ್ಕುಲೇಷನ್ ಪಾರ್ಟ್ ಏನಿದೆ ಅಲ್ವಾ ನಿಮಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದ ಕಾರಣ 5 ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳಿದೆ, ಅದೇ ರೀತಿಯಾಗಿ ಉಳಿದಂತಹ ಇನ್ನೂ 5 ಕಂಪನಿಯ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲನ್ನು ನೀವೇ ಸ್ವತಃ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆನ್ಸರನ್ನು ಈ ಸ್ಲೈಡಿಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.